ದರ್ಶನ್ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದ ಬೆನ್ನಲ್ಲೇ ತನಿಖಾ ತಂಡಕ್ಕೆ ಎದುರಾಗಿದ್ಯಾ ಆರ್ಥಿಕ ಸಂಕಷ್ಟ ಅನ್ನುವಂತಹ ಪ್ರಶ್ನೆ ಉದ್ಭವಿಸಿದೆ. ದರ್ಶನ್ ಗ್ಯಾಂಗ್ ಒಂದ್ ಕಡೆ ಜೈಲು ಸೇರಿದೆ. ಈಗಾಗಲೇ ತನಿಖೆಯ ಹಾದಿಯಲ್ಲಿದ್ದಾರೆ ಪೊಲೀಸರು. ಈ ತನಿಖಾ ತಂಡಕ್ಕೆ ಇದೀಗ ಆರ್ಥಿಕ ಸಂಕಷ್ಟ ಏನಾದರೂ ಎದುರಾಗ್ತಾ ಇದೆಯಾ ಅನ್ನುವಂತಹ ಪ್ರಶ್ನೆ. ಸ್ವಂತ ಖರ್ಚಿನಲ್ಲೇ ತನಿಖೆ ನಡೆಸ್ತಾ ಇದ್ದಾರ ಪೊಲೀಸರು. ಪ್ರಕರಣದಲ್ಲಿ ಓಡಾಟದ ಖರ್ಚು ಭರಿಸಿರುವಂತಹ ಪೊಲೀಸರು ಇಡೀ ಪ್ರಕರಣದ ಖರ್ಚನ್ನ ಪೊಲೀಸರೇ ಭರಿಸಿದ್ದಾರಂತೆ. ತನಿಖೆಗಾಗಿ ಹಾರ್ಡ್ ಡಿಸ್ಕ್ಗಳು, ಪೆನ್ ಡ್ರೈವ್ಗಳ ಖರೀದಿಯನ್ನ ಪೊಲೀಸರೇ ಮಾಡಿದ್ದಾರಂತೆ. ಮಹಜರು ಪ್ರಕ್ರಿಯೆ ಸೇರಿದಂತೆ ಎಲ್ಲದಕ್ಕೂ ಕೂಡ ಖರ್ಚು ವೆಚ್ಚ ಹೆಚ್ಚಾಗಿ ಆಗಿರುತ್ತೆ. ಚಿತ್ರದುರ್ಗ ಸೇರಿದಂತೆ ಎಲ್ಲಾ ಕಡೆ ಓಡಾಟಕ್ಕೂ ಖರ್ಚನ್ನ ಮಾಡಿದ್ದಾರೆ. ತನಿಖೆ ನಡೆಸ್ತಾ ಇರುವಂತಹ ಪೊಲೀಸರಿಗೆ ಇಲಾಖೆ ಯಾವುದೇ ರೀತಿ ನೆರವನ್ನ ಕೊಡ್ತಿಲ್ವಾ? ಆರ್ಥಿಕ ಸಂಕಷ್ಟದಲ್ಲಿದ್ಯಾ ಆ ಟೀಮ್ ಅನ್ನುವಂತಹ ಪ್ರಶ್ನೆ. ಹಿರಿಯ ಅಧಿಕಾರಿಗಳಿಗೆ ಪತ್ರವನ್ನ ಬರೆದಿದೆ ತನಿಖಾ ತಂಡ. ಬಿಲ್ಗಳ ಸಮೇತ ಹಿರಿಯ ಅಧಿಕಾರಿಗಳಿಗೆ ಮನವಿ ಕೂಡ ಮಾಡಿಕೊಂಡಿದ್ದಾರೆ. ತಗುಲಿದಂತ ವೆಚ್ಚದ ಬಿಲ್ ಮಂಜೂರು ಮಾಡುವಂತೆ ಮನವಿಯನ್ನ ಮುಖಾಂತರವಾಗಿ ಪತ್ರವನ್ನ ಬರೆದಿದ್ದಾರೆ. ಇನ್ನು ದರ್ಶನ್ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದ ಬೆನ್ನಲ್ಲೇ ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ ಪೊಲೀಸರು. ನಾನಾ ಆಯಾಮಗಳಲ್ಲಿ ಈಗಾಗಲೇ ತನಿಖೆಗಳಾಗಿದೆ. FSL ರಿಪೋರ್ಟ್ ಸೇರಿದಂತೆ ಸ್ಥಳ ಮಹಜರು ಎಲ್ಲವೂ ಕೂಡ ನಡೆದಿದೆ. ಆದರೆ ಇಡೀ ಖರ್ಚನ್ನ ಪೊಲೀಸರೇ ಭರಿಸಿದ್ರಾ ಅನ್ನುವಂತಹ ಪ್ರಶ್ನೆ ಉದ್ಭವಿಸಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ನಮ್ಮ ಪ್ರತಿನಿಧಿ ಜಗದೀಶ್ ಇದ್ದಾರೆ. ಜಗದೀಶ್, ಇಲ್ಲಿವರೆಗೂ ಕೂಡ ಖರ್ಚು ವೆಚ್ಚ ಎಲ್ಲವನ್ನೂ ಕೂಡ ಪೊಲೀಸರೇ ಮಾಡಿದಾರ? ಅಂದ್ರೆ ಆರ್ಥಿಕ ಸಂಕಷ್ಟಗಳೇನಾದ್ರೂ ಈಗ ಉದ್ಭವಿಸಿದ್ಯಾ ಪೊಲೀಸರಿಗೆ? ಯಾವ ರೀತಿ ಮನವಿ ಮಾಡೋದ್ರ ಮೂಲಕ ಪತ್ರವನ್ನ ಬರೆದಿದ್ದಾರೆ? ಆ ಪತ್ರದಲ್ಲಿ ಏನಿದೆ ಅಂತ? ಖಂಡಿತ ಶಕುಂತಲಾ, ಈವರೆಗೂ ಪೊಲೀಸರೇ ಈ ರೀತಿಯಾಗಿ ವೆಚ್ಚವನ್ನ ಭರಿಸಿದ್ರ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಒಂದು ಈಗ ಒಂದು ಪತ್ರವನ್ನು ಬರೆದಿರುವಂತಹ ನಿಟ್ಟಿನಲ್ಲಿ ಈ ರೀತಿಯಾದಂಥ ಒಂದು ಅನುಮಾನ ಮೂಡುವಂಥದ್ದು. ಯಾಕಂದ್ರೆ ಪ್ರಕರಣದ ತನಿಖಾ ಹಂತದಲ್ಲಿ ಸಂಪೂರ್ಣವಾಗಿ ಪೊಲೀಸರೇ ಸಾಕಷ್ಟು ವೆಚ್ಚವನ್ನ ಭರಿಸಿದ್ದಾರೆ. ಜೊತೆಗೆ ಆರೋಪಿಯ ಪತ್ತೆ, ಜೊತೆಗೆ ಸ್ಥಳ ಮಹಜರು ಅಂತ ಹೇಳಿ ಚಿತ್ರದುರ್ಗಕ್ಕೆ ಹೋಗುವಂಥದ್ದು, ಜೊತೆಗೆ ಹಲವು ಕಡೆ ಈಗಾಗಲೇ ಸಾಕ್ಷಿ ಸಂಗ್ರಹ ನಿಟ್ಟಿನಲ್ಲಿ ತೆರಳಿರುವಂಥದ್ದು. ಈ ಸಂದರ್ಭದಲ್ಲಿ ತಗುಲಿರುವಂತಹ ವೆಚ್ಚಗಳೇನಿವೆ, ಈ ವೆಚ್ಚಗಳನ್ನ ಭರಿಸುವಂತೆ ಈಗಾಗಲೇ ಹಿರಿಯ ಅಧಿಕಾರಿಗಳಿಗೆ ಒಂದು ಪತ್ರವನ್ನ ಬರೆದಿರುವಂಥದ್ದು. ಈ ಮುಖಾಂತರವಾಗಿ ಎಲ್ಲೋ ಒಂದು ಕಡೆ ಪೊಲೀಸರಿಗೆ ಆರ್ಥಿಕ ಸಂಕಷ್ಟ ಎದುರಾಗಿದೆಯಾ ಅನ್ನುವಂತಹ ನಿಟ್ಟಿನಲ್ಲಿ ಒಂದು ಅನುಮಾನ ಮೂಡುವಂಥದ್ದು. ಯಾಕಂದ್ರೆ ಈಗಾಗಲೇ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಹಲವು ಮಾಹಿತಿಗಳನ್ನ ಕಲೆ ಹಾಕುವಂತಹ ನಿಟ್ಟಿನಲ್ಲಿ ಪೊಲೀಸರು ಕೂಡ ಸಾಕಷ್ಟು ವೆಚ್ಚವನ್ನ ಮಾಡಲಾಗಿರುವಂಥದ್ದು. ಆ ನಿಟ್ಟಿನಲ್ಲಿ ಸರ್ಕಾರಕ್ಕೆ ಈ ರೀತಿಯಾಗಿ ಅಂದ್ರೆ ಸಂಬಂಧಪಟ್ಟಂತಹ ಅಧಿಕಾರಿಗಳಿಗೆ ಒಂದು ವೆಚ್ಚವನ್ನ ಭರಿಸ್ಕೊಡಿ ಅನ್ನುವಂತಹ ನಿಟ್ಟಿನಲ್ಲಿ ಕೇಳಿದಂತಹ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ತನಿಖಾಧಿಕಾರಿಗಳಿಗೆ ಆರ್ಥಿಕವಾಗಿ ಸಾಕಷ್ಟು ಸಂಕಷ್ಟ ಎದುರಾಗಿದೆ ಅನ್ನುವಂಥ ಒಂದು ಪ್ರಶ್ನೆ ಉದ್ಭವ ಆಗಿರುವಂಥದ್ದು. ಸದ್ಯಕ್ಕೆ ಈ ವಿಚಾರವನ್ನ ರಿಮೈಂಡ್ ಅಪ್ಲಿಕೇಶನ್ ಅಲ್ಲೂ ಕೂಡ ಪೊಲೀಸರು ಉಲ್ಲೇಖ ಮಾಡಿರುವಂಥದ್ದು. ಶಕುಂತಲಾ, ಧನ್ಯವಾದ ಜಗದೀಶ್ ತಮ್ಮ ಡೀಟೇಲ್ಸ್ಗಾಗಿ.